ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಇವತ್ತು ನಾನು ಅದನ್ನೇ ಗೋಲ್ಡ್ ತೊಗೊಳ್ಳೋದು ಅಂತ ಹೇಳಿದ್ನಲ್ಲ, ಇವಾಗ ಹೋಗಿ ಏನು ಚೆನ್ನಾಗಿದೆ ಅಂತ ನೋಡಿ ಯಾವುದಾದ್ರೂ ಇಷ್ಟ ಆದರೆ ತೊಗೊಂಡು ಬರೋದಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ನೋಡೋದ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ತೊಗೋತೀನಿ. ಸರಿ, ಹೋಗಿ ಬಂದು ಏನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಸರಿನಾ? ಚಿನ್ನದ ಅಂಗಡಿಗೆ ಬಂದು ಹೇರಿಂಗ್ಸ್ ಎಲ್ಲ ಚೆಕ್ ಮಾಡಿದೆ. ಫಸ್ಟು ನಾನು ಹೇರಿಂಗ್ಸ್ ಎಲ್ಲ ತುಂಬ ಪುಟ್ಟದಾಗಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ನನಗೆ ಸಿಂಪಲ್ ರಿಂಗು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅದೇ ರಿಂಗ್ ತೊಗೊಳ್ಳೋದ ಅಂತ ಫಸ್ಟು ನಾನು 3 ಗ್ರಾಮಿದ್ದು ಒಂದು ತೊಗೊಂಡೆ. ಬಟ್ ಯಾಕೋ ಇಷ್ಟ ಆಗಿಲ್ಲ ಡಿಸೈನು. ಅದಾದಮೇಲೆ ಇನ್ನೊಂದು 2 ತೊಗೊಂಡೆ. ಯಾವುದು ಅಂತ ನಾನು ನೆಕ್ಸ್ಟು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ತೊಗೊಂಡೆ ಅಂತ. ಪೂರ್ತಿ ವಿಡಿಯೋ ನೋಡಿದ್ರೆ ನಾನು ಒಂದು ತೊಗೊಳಕ್ಕೆ ಹೋಗಿ 2 ಒಡವೆ ತೊಗೊಂಡು ಬಂದಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅಸ್ಸಲಾಂ ವಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಲೇಟ್ ಆಗೋಯ್ತು. ಯಾಕೆ ಅಂದರೆ ನಾನು ಏನಾದರೂ ಗೋಲ್ಡ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದೆ. ಬಟ್ 2 ದಿನ ಲೇಟ್ ಆಗೋಗಿದೆ. ಸಾರಿ ಎಲ್ಲರಿಗೂ, ಯಾರೆಲ್ಲ ಕಾಯ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಸಾರಿ. ಇವತ್ತು ತೊಗೊಂಡು ಬಂದಿದ್ದೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದ ಅಂತ ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕೂಡ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಫಸ್ಟ್ ಆದರೂ 1-2 ಆ ಥರ ಸಬ್ಸ್ಕ್ರೈಬ್ ಆಗ್ತಿತ್ತು, ಇವಾಗ ಅದು ಕೂಡ ಆಗ್ತಾಯಿಲ್ಲ. ತುಂಬ ಬೇಜಾರಾಗ್ತಿದೆ, ವಿಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ವಿಡಿಯೋ ಮಾಡಿದ ತಕ್ಷಣ ಒಂದೊಂದಾಗಾದರೂ ವಿಡಿಯೋ ಸಬ್ಸ್ಕ್ರೈಬ್ ಆದರೆ ಪರವಾಗಿಲ್ಲ, ಒಂದು ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದೆ ನಿಮ್ಗೆ ಯಾವ ಥರ ಎಲ್ಲ ವಿಡಿಯೋ ಬೇಕು ಆ ಥರ ಎಲ್ಲ ವಿಡಿಯೋ ಹಾಕ್ತೀನಿ ನಾನು. ನಿಮಗೆ ಯಾವ ಥರ ಪ್ಲ್ಯಾನಿಂಗ್ ಬೇಕು, ಯಾವ ಥರ ಐಡಿಯಾಸ್ ಬೇಕು ಆ ಥರ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ನಾನು ನಿಮಗೆ. ನಾನು ವಿಡಿಯೋ ಮಾಡೋದೆಲ್ಲ ಒಬ್ರಿಗಲ್ಲ ಹೆಲ್ಪ್ ಆಗೋ ಹಂಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನೀವು ಲೈಕ್ ಮಾಡ್ತಾಯಿದ್ರೆ ಯೂಟ್ಯೂಬ್ ಅವರು ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತಾರೆ. ನೀವು ಲೈಕ್ ಮಾಡಿದ್ರೆ ಏನು ರೆಸ್ಪಾನ್ಸ್ ಇಲ್ಲದೆ ಇದ್ದರೆ ಅದು ಸ್ಟಾಪ್ ಆಗುತ್ತೆ, ವ್ಯೂಸೇ ಹೋಗಲ್ಲ. ಅದಕ್ಕೋಸ್ಕರ ಇವಾಗ ನೀವು ಲೈಕ್ ಮಾಡ್ತಾಯಿದ್ರೆ ಬೇರೆಯವ್ರಿಗೂ ಕೂಡ ರೆಕಮೆಂಡ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ಲೀಸ್ ಒಂದು ಲೈಕ್ ಕೊಡಿ ಎಲ್ಲರೂ. ತುಂಬ ಖುಷಿ ಆಗ್ತಿದೆ. ಅದು ಏನು ಗೊತ್ತಾ, ಏನಕ್ಕೆ ಖುಷಿ ಅಂದರೆ ನಾನು ಸೇರಿಸಿರೋ ಅಮೌಂಟಲ್ಲಿ ನಾನು ಒಂದು ತೊಗೊಳಕ್ಕೆ ಹೋದೆ, ಆದರೆ 2 ಒಡವೆ ತೊಗೊಂಡು ಬಂದೆ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಹೀಗೆ ನಿಮಗೆಲ್ಲ ಕೂಡ ಈ ಥರ ಒಡವೆಗಳು ದುಡ್ಡು ಈ ಥರನೇ ಸೇರಲಿ ನಿಮಗೆ. ನಾನು ಕೂಡ ನಿಮ್ಮನ್ನು ಹಾರೈಸ್ತೀನಿ. ಈ ಥರನೇ ಸೇವಿಂಗ್ ಮಾಡಿ ನೀವು ಕೂಡ ಸ್ವಲ್ಪ ಒಂದೊಂದು ಹಂತವಾಗಿ ಮುಂದೆ ಬನ್ನಿ, ಸರಿನಾ? ಹೆಣ್ಮಕ್ಳು ಯಾರಿಗೂ ಏನು ಕಡಿಮೆ ಇರಲ್ಲ, ಅದಕ್ಕೋಸ್ಕರ ಅಲ್ವಾ? ಸರಿ, ಇವತ್ತು ಏನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಈ ಪರ್ಸಿಂದನೇ ನಾನು ತಂದಿದ್ದೀನಿ. ಬಟ್ ಆದರೆ ಒಂದು ತೊಗೊಳಕ್ಕೆ ಹೋಗಿ 2 ತಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನನಗಂತೂ. ಬನ್ನಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂದರೆ. ಬಟ್ ಒಬ್ಬರು ಕಮೆಂಟ್ ಮಾಡಿದರು, ದಿನಾಲು ಕಮೆಂಟ್ ಮಾಡ್ತಾರೆ, ಒಂದು ವಿಡಿಯೋಗೂ ಕೂಡ ಮಿಸ್ ಮಾಡಲ್ಲ. ಅವ್ರ ನೇಮ್ ಬಂದು ಸುಮಂಗಲ ಅಂತ. ಥ್ಯಾಂಕ್ ಯು ಸುಮಂಗಲ ಅವರೇ, ನೀವು ನಮಗೆ ಕಮೆಂಟ್ ಮಾಡಿದ್ರಿ. ಬಟ್ ನೀವು ಹೇರಿಂಗ್ಸ್ ತೊಗೊಳ್ಳಿ ಅಂತ ಹೇಳಿದ್ರಿ. ಬಟ್ ಹೇರಿಂಗ್ಸು ಅಷ್ಟು ಡಿಸೈನ್ ನನಗೆ ಇಷ್ಟ ಆಗಿಲ್ಲ. ತೊಗೊಳ್ಳೋದ ಅಂತ ನೋಡಿದೆ, ಅಷ್ಟೊಂದು ಇಷ್ಟ ಆಗಿಲ್ಲ. ಅದಾದಮೇಲೆ ತುಂಬ ಚಿಕ್ಕದು ಬರ್ತಾಯಿತ್ತು ಹೇರಿಂಗ್ಸು. ಅಂದರೆ ಚಿಕ್ಕದು ಆಲ್ರೆಡಿ ನನ್ನ ಹತ್ರ ಇದೆ. ಅದಕ್ಕೋಸ್ಕರ ರಿಂಗ್ ತೊಗೊಂಡೆ ನಾನು. ಅಂದರೆ ರಿಂಗು ಕೂಡ ಇದೆ, ಬಟ್ ಸಿಂಪಲ್ ರಿಂಗು ನನಗೆ ತುಂಬ ಇಷ್ಟ. ಗ್ರ್ಯಾಂಡ್ ಆಗಿರೋದು, ದೊಡ್ಡದೆಲ್ಲ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ರಿಂಗ್ ತೊಗೊಂಡು ಬಂದಿದ್ದೀನಿ. ಒಂದಲ್ಲ 2, ಯಾರೂ ಸ್ಕಿಪ್ ಮಾಡಬೇಡಿ. ನೋಡಿ ಹೇಗಿದೆ ಅಂತ, ಕಾಣ್ತಾ ಇದೆಯಾ? ಇದು ಬಂದು 916. ಒಂದು ನಿಮಿಷ, 916. ಆದರೆ ಕಡಿಮೆನೂ ಏನಿಲ್ಲ, 1 ಗ್ರಾಮ್ ಏನಿಲ್ಲ, ಜಾಸ್ತಿ ಇದೆ. ತುಂಬ ಗಟ್ಟಿ ಇದೆ, ಡೈಲಿ ಯೂಸ್ಗೆ ಹಾಕೊಳ್ಬೋದು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಚೆನ್ನಾಗಿ ಕಾಣ್ತಾ ಇದೆಯಾ?
ನನಗೆ ಈ ಥರ ಸಿಂಪಲ್ ರಿಂಗ್ಗಳು ತುಂಬ ಇಷ್ಟ, ಅದಕ್ಕೋಸ್ಕರ ತೊಗೊಂಡು ಬಂದೆ. ಮತ್ತು ಇದು ಎಷ್ಟಾಯಿತು, ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ಲಾಸ್ಟ್ ನನಗೆ ನಿಮಗೆ ಕಮೆಂಟ್ ಮಾಡಿ ಹೇಳಿ. ಯಾರಿಗೆಲ್ಲ ಸಿಂಪಲ್ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಇದ್ರದ್ದು ಬಿಲ್ ಲಾಸ್ಟಲ್ಲಿ ತೋರಿಸ್ತೀನಿ, ಎಷ್ಟಾಗಿದೆ, ಎಷ್ಟು ಗ್ರಾಮ್ ಇದೆ, ಇದಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಎರಡಕ್ಕೂ ಕೂಡ ಫಸ್ಟ್ ತೋರಿಸ್ಬಿಡ್ತೀನಿ. ಅದಾದಮೇಲೆ ನಿಮಗೆ ಲಾಸ್ಟಲ್ಲಿ ಬಿಲ್ ತೋರಿಸ್ತೀನಿ. ಹೇಗಿದೆ ಕಾಣಿಸ್ತಾ ಇದೆಯಾ? ಇಲ್ಲಿ ಸ್ವಲ್ಪ ಡಿಸೈನ್ ಬಂದಿದೆ, ಅಂದರೆ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋದಲ್ಲಿ ಆ ಥರ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಸಿಂಪಲ್ ಆಗಿದೆ, ಚೆನ್ನಾಗಿದೆ. ವಿಡಿಯೋದಲ್ಲಿ ಅಷ್ಟೊಂದು ಕಲರಾಗಿ ಕಾಣಿಸ್ತಾ ಇಲ್ವಾ, ಬಟ್ ಬೆರಳಿಗೆ ಹಾಕಿದ್ರೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ, ಸರಿನಾ? ಕಮೆಂಟೇ ಮಾಡಲ್ಲ ಹೇಳಿದ್ರು ಕೂಡ. ಇದ್ರಲ್ಲಿ ಕಾಣಿಸ್ತಾ ಇದೆಯಾ? ಹಾಂ, ನಾನೊಂದು ಮಿಸ್ಟೇಕ್ ಮಾಡಿದ್ದೆ ತೊಗೊಬಿಟ್ಟು, ಅದು ಲಾಸ್ಟಲ್ಲಿ ಹೇಳ್ತೀನಿ ಏನು ಮಿಸ್ಟೇಕ್ ಮಾಡಿದೆ ಅಂತ. ಉಲ್ಟಾ ಹಾಕ್ಬಿಟ್ಟಿದ್ದೀನಿ. ನೋಡಿ ಸೆಕೆಂಡು ಹೇಗಿದೆ ಅಂತ, ಚೆನ್ನಾಗಿದೆಯಾ? ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಟೋನ್ಸ್ ಬಂದಿದೆ. ಹತ್ರ ಬಂದರೆ ಕಾಣ್ತಾನೆ ಇಲ್ಲ. ಸ್ಟೋನ್ಸ್ ಬಂದಿದೆ ಚಿಕ್ಕ ಚಿಕ್ಕದಾಗಿ. ಸ್ಟೋನ್ಸು ಲೆಸ್ ಮಾಡಿಲ್ಲ, ಚಿಕ್ಕದಿದೆ. ಮತ್ತು ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಹೇಗಿದೆ ಅಂತ. 916 ತುಂಬ ಚೆನ್ನಾಗಿದೆ. ರಿಯಲ್ ಆಗಿ ನೋಡೋಕ್ಕಂತೂ ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಕಾಣ್ತಾ ಇದೆಯಾ ನೋಡಿ? ಹೇಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಎಣ್ಣೆ ಕೂಡ ಹಾಕ್ತೀನಿ. ಮತ್ತು ನೋಡಿದ್ರಾ ಮನಿ ಸೇವಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ. ನಮಗೆ ನಾವೇ ಗಿಫ್ಟ್ಗಳನ್ನ ತೊಗೋಬೋದು ಅಲ್ವಾ? ಈಗ ಒಂದು ಬರ್ಡೇ ಅಂದರೆ ಒಬ್ರು ಕೈ ಕಾಯ್ಕೊಂಡು ಕೂತ್ಕೊಳ್ಳೋವ್ರಿಗೆ ಅಷ್ಟು ಇದು ಮಾಡಬಾರ್ದು. ನಮಗೆ ನಾವೇ ಗಿಫ್ಟ್ ಮಾಡ್ಕೋಬೇಕು ಫಸ್ಟು, ಆಮೇಲೆ ಯಾರು ಕೊಡ್ತಾರೋ ಕೊಡೋಲ್ವ ಅನ್ನೋದು ನೆಕ್ಸ್ಟ್ ನೋಡ್ಕೊಳ್ಳೋದು ಅಲ್ವಾ? ಇವಾಗ ನಾವು ಮನಿ ಸೇವಿಂಗ್ ಮಾಡಿ ನಾನು ತೊಗೊಂಡಿರೋದು ಎಷ್ಟು ಖುಷಿಯಾಗುತ್ತೆ ಅಲ್ವಾ? ತುಂಬಾ ಖುಷಿಯಾಗುತ್ತೆ. ಎರಡರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿ, ಸರಿನಾ? ನಾನು ಮನಿ ಸೇವಿಂಗ್ ಮಾಡಿದ್ದು ಒಂದಕ್ಕೆ, ಇನ್ನೊಂದು ತೊಗೊಂಡು ಬಂದ್ಬಿಟ್ಟೆ. ಇಷ್ಟ ಆಯಿತು, ಅದಕ್ಕೇ ಹೇಳೋದು. ಏನೋ ಅಂದ್ಕೊಂಡು ಹೋಗಿರ್ತೀವಿ, ಏನೋ ಅಂದ್ಕೊಂಡು ಬರ್ತೀವಿ, ಏನೋ ತೊಗೊಂಡು ಬರ್ತೀವಿ ಅನ್ನೋದು. ಒಂದು ತೊಗೊಳೋದ ಸಾಕು ಅರ್ಜೆಂಟ್ಗೆ, ಏನು ಮುಂದೆ ನೋಡ್ಕೊಳ್ಳೋದು ಅಂದ್ಕೊಂಡು ಹೋದೆ. ಬಟ್ ಎರಡೂ ಕೂಡ ಇಷ್ಟ ಆಗೋಯ್ತು ನನಗೆ. ಅಲ್ಲಿಂದ ಬರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಆಮೇಲೆ ಮನೆಗೆ ಬಂದು ಮತ್ತೆ ಅಮೌಂಟ್ ತೊಗೊಂಡೋಗಿ ಮತ್ತೆ ತೊಗೊಂಡು ಬಂದಿದ್ದು ನಾನು. ಆ ಥರ ಆಯಿತು. ಅದಾದಮೇಲೆ ಅದ್ರ ನಾಳೆಗೆ ಇನ್ನೊಂದು ರಿಂಗ್ ತಂದಿದೆ. ನಾನು ನಿಮಗೆ ಫೋಟೋ ಇದ್ರೆ ಹಾಕ್ತೀನಿ ನಾನು. ಇನ್ನೊಂದು ರಿಂಗ್ ತಂದಿದೆ. ಅದು ಯಾಕೋ ನನಗೆ ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ. ಅಲ್ಲೇನೋ ತೊಗೊಂಡು ಬಂದುಬಿಟ್ವಾ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ನನಗೆ. ಅಷ್ಟು ದುಡ್ಡು ಕೊಟ್ಟು ಮತ್ತೆ ನಾನು ವಾಪಸ್ಸು ನನಗೆ ಇಷ್ಟ ಆಗದಿರೋದೇ ತೊಗೊಂಡು ಬಂದಲ್ಲ ಅನ್ನೋ ಒಂದು ಇದಿತ್ತು. ಮತ್ತೆ ನಾಳೆ ನೆಕ್ಸ್ಟ್ ದಿನ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ಅದೇ ರೇಟಲ್ಲಿ ಅದೇ ಗ್ರಾಮಲ್ಲಿ ತೊಗೊಂಡು ಬಂದೆ. $916 ಬಂದು 6,700 ರೂಪಾಯಿ 1 ಗ್ರಾಮ್ಗೆ, ಸರಿನಾ? ಇನ್ನೊಂದು ಯಾವ್ದು ಹೇಳು, KDM ಬಂದು 5,700 ರೂಪಾಯಿನೋ 800 ರೂಪಾಯಿನೋ ಹೇಳಿದ್ರು. 5,000 ಚಿಲ್ಲರೆ. ಅದು ಕೂಡ KDM 800 ಏನೋ ಹೇಳಿದ್ದು, 5,800 ರೂಪಾಯಿ. 916 ಬಂದು 6,700 ರೂಪಾಯಿ. ಇಲ್ಲಿ ಹಾಕಿದ್ದಾರೆ. ಉಲ್ಟಾ ಕಾಣಿಸ್ತಿದ್ಯಾ ಏನೋ ಗೊತ್ತಿಲ್ಲ. ಉಲ್ಟಾ ಕಾಣಿಸ್ತಾ ಇದೆ ಅನ್ಸುತ್ತೇನಾ ನಿಮಗೆ?
ಆಮೇಲೆ ತೋರಿಸ್ತೀನಿ. ಇಲ್ಲ, ಈ ರಿಂಗಿಗೆ ಇಲ್ಲಿ ಉಲ್ಟಾ ಕಾಣಿಸ್ತಿದೆ ಅನಿಸುತ್ತೆ. 1 ಗ್ರಾಮ್ 750 ಮಿಲಿ ಇದೆ. ಅದರ ಅಮೌಂಟ್ ಬಂದು 13,400 ರೂಪಾಯಿ ಆಯಿತು. ಸರಿನಾ? ಬಿಲ್ ಬೇಕಾದರೆ ಒಂದು ಫೋಟೋ ಲಾಸ್ಟಲ್ಲಿ ಹಾಕ್ತೀನಿ ನಾನು, ನಿಮಗೆ ಬೇಕು ಅಂದರೆ ನೋಡ್ಕೊಳ್ಳಿ. ಫೋಟೋ ಬಿಲ್ ಲಾಸ್ಟಲ್ಲಿ ಹಾಕ್ತೀನಿ. ಯಾಕೋ ಇದರಲ್ಲಿ ಉಲ್ಟಾ ಕಾಣ್ತಾ ಇದೆ. ಇದು ಬಂದು 13,400 ರೂಪಾಯಿ ಆಯಿತು ಒಂದು ಉಂಗುರ. ಇನ್ನೊಂದು ಉಂಗುರದ್ದು ಎಷ್ಟು ಅಂತ ಹೇಳಿದ್ದೀನಿ. ಈ ರಿಂಗ್ದು ಬಂದು ಎಷ್ಟಿದೆ ಅಂದರೆ 1 ಗ್ರಾಮ್ 900 ಮಿಲಿ ಇದೆ. ಇದರದ್ದು ರೇಟ್ ಬಂದು 12,250 ಇಷ್ಟಾಗಿದೆ. ಇದು ಬಂದು ಅದೇ ಸಿಮಿಲೇಟಿ 75 ಅಂತ ಹೇಳ್ತೀವಲ್ಲ ಆ ಥರ ಅದು ರಿಂಗು. ಅಂದರೆ ಇದು ಕೇಳಿ ನೋಡಿದೆ, ಬಟ್ ಇದರಲ್ಲಿ ಏನಾದರೂ ರೇಟು ಏನು ಕಡಿಮೆ ಇದೆಯಾ ಅಂತ ಹೇಳಿದ್ರೆ ಇದರಲ್ಲಿ ಏನು ಕಡಿಮೆ ಆಗಲ್ಲ. ಬಟ್ಟು ಬೇರೆ ಬೇರೆ ಅದು 916, ಇದು 75 ಅಂತ ಬರ್ತಾಯಿದೆ ಅಷ್ಟೇ. ಅದರಲ್ಲೇನು ದುಡ್ಡೇನು ಕಡಿಮೆ ಆಗ್ತಾಯಿಲ್ಲ. ಇದೆಲ್ಲ ಒಳ್ಳೆ ಚಿನ್ನನೇ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಈ ಡಿಸೈನ್ ಇಷ್ಟ ಆಗಿತ್ತು ಅಂತಾರಲ್ಲ, ಅದಕ್ಕೋಸ್ಕರ ತೊಗೊಂಡಿಲ್ಲ, ಅಂದರೆ ತೋತಾ ಇರಲಿಲ್ಲ. ನಾನು ಈ ಡಿಸೈನಲ್ಲೇ 916ಅಲ್ಲೇ ತೋರಿಸಿ ಅಂತ ಹೇಳಿದೆ, ಬಟ್ ಅದರಲ್ಲಿ ಸಿಗ್ನೇ ಇಲ್ಲ. ಅದಕ್ಕೋಸ್ಕರ ಇಷ್ಟ ಆಗಿದೆ, ಏನಕ್ಕೆ ಬಿಡಬೇಕು ಅಂತ ತೊಗೊಬಿಟ್ಟೆ. ಮತ್ತು ನಾನು ಚಿನ್ನ ತೊಗೋಬೇಕಾದ್ರೆ ಈ ತಪ್ಪನ್ನ ಯಾರು ಮಾಡಲೇಬೇಡಿ. ನನಗೂ ತುಂಬ ಬೇಜಾರಾಯಿತು, ಬಟ್ ಏನು ಮಾಡಲಿ, ತಗೋಬೇಕು ಅನ್ನೋ ಅನಿವಾರ್ಯತೆ ಇತ್ತು. ಅದಕ್ಕೋಸ್ಕರ ತೊಗೋಬಿಟ್ಟೆ. ಬಟ್ ನೀವೇನಾದರೂ ಮನಿ ಸೇವಿಂಗ್ ಮಾಡ್ತಾಯಿದ್ದೀನಿ, ಇಲ್ಲ ಫ್ಯೂಚರ್ಗೆ ನಾನು ಗೋಲ್ಡ್ನ ಸೇವ್ ಮಾಡ್ತಾಯಿದ್ದೀನಿ ಅಂತ ಹೇಳೋರು ಚಿಕ್ಕದ ಒಡವೆಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದಕ್ಕೆ GST ಮೇಕಿಂಗ್ ಚಾರ್ಜ್ ಎಲ್ಲ ಇದೆಯಲ್ಲ, ಅದು ತುಂಬ ಜಾಸ್ತಿ ಆಗೋಗುತ್ತೆ. ನಾನು ಮನೆಗೆ ತಂದು ಎಲ್ಲ ಕೂಡ ಲೆಕ್ಕ ಹಾಕ್ತೆ, ಬಟ್ ತುಂಬ ಜಾಸ್ತಿ ಅನ್ನಿಸ್ತು ನನಗೂ ಕೂಡ. ಇವಾಗ 2ರಿಂದ 3 ಗ್ರಾಮದ್ದು ಒಂದೇ ನಾನು ತೊಗೊಂಡಿದ್ರೆ ಸ್ವಲ್ಪ ಮೇಕಿಂಗ್ ಚಾರ್ಜು GST ಎಲ್ಲ ಕಡಿಮೆ ಆಗ್ತಿತ್ತು ಅನಿಸುತ್ತೆ. 2 ತೊಗೊಂಡ್ನಲ್ವಾ, ಅದರಿಂದ 2 ಚಿಕ್ಕ ತೊಗೊಬಿಟ್ಟೆ. ಬಟ್ ಅದು ಜಾಸ್ತಿ ಆಗೋಯ್ತು, ಹಣ ತುಂಬ ಜಾಸ್ತಿ ಆಯಿತು. 2ರಿಂದ 26,000 ಆಗಿದೆ. ಫೋಟೋ ಹಾಕ್ತೀನಿ ಲಾಸ್ಟಲ್ಲಿ. 26,000 ರೂಪಾಯಿ ಆಗಿದೆ. ನಾನು ಸೇರಿಸಿದ್ದೆ ಎಷ್ಟು, 12,000ನೋ 13,000ನೋ ಸೇರಿಸಿದೆ ಅನಿಸುತ್ತೆ, ಅದು ನೆನಪಿಲ್ಲ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದು ಮತ್ತು ತಿಂಗಳು ಆ ಕಡೆ ತಿಂಗಳೆಲ್ಲ ಸ್ವಲ್ಪ ಅಮೌಂಟು ಕೂಡಿಟ್ಟಿದ್ದಲ್ಲ, ಅದನ್ನು ಕೂಡ ಹಾಗೆ ಇಟ್ಟಿದ್ದೆ, ಏನು ತೊಗೊಂಡಿರ್ಲಿಲ್ಲ. ಅದನ್ನು ಕೂಡ ತೊಗೊಬಿಟ್ಟೆ. ಇಷ್ಟ ಆಗಿತ್ತು, ಏನು ಮಾಡಲಿ, ನಾನು ಇಷ್ಟ ಆದ ಮೇಲೆ ಹೇಗೆ ಬೇಡ ಅಂತ ಬರಲಿ, ಅದಕ್ಕೋಸ್ಕರ ತೊಗೊಬಿಟ್ಟೆ. ನೀವು ಕೂಡ ಏನಾದರೂ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಚಿಕ್ಕ ಒಡವೆಗಳ ತೊಗೋಬೇಡಿ. ಇಲ್ಲ ನಾನು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು ಅನ್ನೋರು ಕೂಡ ಚಿಕ್ಕ ಒಡವೆ ತೊಗೊಂಡು ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೋತೀರಾ? ಏನಾದರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ, ಆವಾಗ ನಿಮಗೆ ಸ್ವಲ್ಪ ಕಡಿಮೆ ಬರುತ್ತೆ. ಮೇಕಿಂಗ್ ಚಾರ್ಜು, ವೇಸ್ಟೇಜು ಅವೆಲ್ಲ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಬರುತ್ತೆ. ಈ ಚಿಕ್ಕ ತೊಗೊಂಡ್ರೆ ಅದರಲ್ಲೇ ಅರ್ಧ ದುಡ್ಡು ಹೊರಟೋಗುತ್ತೆ. ನನಗೆ ತುಂಬಾ ಬೇಜಾರಾಯಿತು. ಏನು ಮಾಡೋಕ್ಕಾಗುತ್ತೆ, ಇಷ್ಟ ಆಗೋಗಿದೆ. ಮತ್ತು ನಾನು ಚಿಕ್ಕದಕ್ಕೆ ಆಸೆ ಪಡೋಕ್ಕೆ ಹೋಗಲ್ಲ. ಇನ್ಮೇಲೆ ಜಾಸ್ತಿ ದೊಡ್ಡದು ತೊಗೊಳ್ಳೋದ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಆಗುತ್ತೆ, ಬಟ್ ಯಾರೂ ನೀವು ಸಪೋರ್ಟೇ ಮಾಡ್ತಾಯಿಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಒಬ್ಬರು ಕೂಡ ಸಬ್ಸ್ಕ್ರೈಬ್ ಆಯ್ತಲ್ಲ, ಯಾಕೋ ಬೇಜಾರಾಗ್ತಾಯಿದೆ ನನಗೆ. 7 ದಿನ ಅಂತೂ ತುಂಬ ಬೇಜಾರೇ ಆಗೋಯ್ತು. ಒಳ್ಳೊಳ್ಳೆ ವಿಡಿಯೋ ಹಾಕಿದ್ರು ಕೂಡ ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ವ್ಯೂಸು ಬರ್ತಾಯಿಲ್ಲ ಅಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.